ಕೋಲಾರ ಎಪಿಎಂಸಿ ಮಾರುಕಟ್ಟೆ ಹಿಂದಿನ ಕಾರ್ಯದರ್ಶಿ ಎನ್ ವಿಜಯಲಕ್ಷ್ಮಿ ವಿರುದ್ಧ ತರಕಾರಿ ದಲ್ಲಾಳಿಗಳ ಕ್ಷೇಮಾಭಿವೃದ್ಧಿ ಸಂಘ ಮಾಡಿದ ಭ್ರಷ್ಟಾಚಾರ ಆರೋಪ ಕುರಿತು ತನಿಖೆ ವರದಿ ಬಹಿರಂಗವಾಗಿದೆ. ಕಾರ್ಯದರ್ಶಿ ವಿಜಯಲಕ್ಷ್ಮಿ ಮೇಲಿನ ಆರೋಪಗಳೆಲ್ಲ ನಿರಾಧಾರ ಎಂದು ನಿವೃತ್ತ ನ್ಯಾಯಮೂರ್ತಿ ಬಸವರಾಜ್ ಎಸ್ ತಡಹಾಳ್ ನೇತೃತ್ವದ ತನಿಖಾ ಸಮಿತಿ ವರದಿ ಸಲ್ಲಿಸಿದೆ. 2024ರ ಮೇ ತಿಂಗಳಲ್ಲಿ 63 ಮಂದಿ ತರಕಾರಿ ಮಂಡಿ ಮಾಲೀಕರು ಪ್ರತಿಭಟನೆ ನಡೆಸಿ ಅಂದಿನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ವಿರುದ್ಧ ಮಳಿಗೆ ಲೈಸೆನ್ಸ್ ವಿಚಾರವಾಗಿ ಕಮಿಷನ್ ಆರೋಪ ಸೇರಿ ಸ್ವಹಿತಾಸಕ್ತಿ ಆರೋಪ ಹೊರಿಸಿದ್ರ. ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹಿಂದೆ ಇದ್ದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಕಾರ್ಯದರ್ಶಿಗಳಾದಂಥ ವಿಜಯಲಕ್ಷ್ಮಿ ಅವರ ಮೇಲೆ ಗುರುತರವಾದಂಥ ಆರೋಪಗಳನ್ನು ಹೊರಿಸಿ ಅಲ್ಲಿನ ದಳ್ಳಾಳರ ಸಂಘದ ವತಿಯಿಂದ ಒಂದು ದೂರನ್ನು ಮೇಲಧಿಕಾರಿಗಳಿಗೆ ಕೊಟ್ಟು ಅದು ಇಲಾಖಾ ತನಿಖೆ ಆಗಿ ಇಲಾಖಾ ತನಿಖೆಯಲ್ಲಿ ಒಬ್ಬ ರಿಟೈರ್ಡ್ ಜಡ್ಜಿನ ಜಿಲ್ಲಾ ರಿಟೈರ್ಡ್ ಜಡ್ಜಿನ ಆಯ್ಕೆ ಮಾಡಿದರು. ಆದರೆ ಅದು ಏನಾಗಿದೆ, ಇವಾಗ ಸದ್ಯಕ್ಕೆ ವಿಚಾರಣೆ ಎಲ್ಲ ನಡೆದು ಅವ್ರ ಮೇಲೆ ಹೊರಿಸಿದಂಥ ಆರೋಪಗಳು ಏನೂ ಇಲ್ಲ ಅಂಥೇಳಿ ಅದನ್ನು ವಜಾ ಮಾಡಿ ದೋಷಮುಕ್ತವಾಗಿ ಮಾಡಿದ್ದಾರೆ. ಆದರೆ ಅವತ್ತೂ ಸಹ ನಾವು ಹೇಳ್ತಾ ಬಂದ್ವಿ, ಇಲ್ಲಿ ದಳ್ಳಾಳರು ಈ ಶನಿವಾರ ರಜಾ ಘೋಷಣೆ ಮಾಡುವಂಥದ್ದಾಗಿರ್ಬೋದು, ಕಮಿಷನ್ ತೊಗೊಳ್ಳೋವಂಥದ್ದಾಗಿರ್ಬೋದು, ಸೆಸ್ ಕಟ್ಟುವುದರಲ್ಲಿ ಮೋಸ ಮಾಡ್ತಿರೋವಂಥದ್ದಾಗಿರ್ಬೋದು, ಇದರ ವಿರುದ್ಧವಾಗಿ ನಾವು ರೈತ ಸಂಘದಿಂದ ಅವ್ರ ಮೇಲೆ ಒತ್ತಡ ತರ್ತಾ ಇದ್ವಿ, ಕಾರ್ಯದರ್ಶಿಗಳಿಗೂ ಒತ್ತಡ ತರ್ತಾ ಇದ್ವಿ, ಈ ಕಡೆ ಗಮನ ಕೊಡಬೇಕು ಅಂತೇಳಿ. ನಾವು ಯಾವಾಗ ಒತ್ತಡ ತರಕ್ಕೆ ಸ್ಟಾರ್ಟ್ ಮಾಡಿದ್ವೋ ಅವರು ದಳ್ಳಾಳರ ಮೇಲೆ ಒತ್ತಡ ತಂದಿದ್ದರಿಂದ ಇದು ಒಂದು ರೀತಿಯಲ್ಲಿ ಕಾಂಟ್ರವರ್ಸಿಯಾಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಇವತ್ತು ಅವರು ಬೇರೆ ಕಡೆ ವರ್ಗಾವಣೆ ಆಗಿ ಇಲಾಖಾ ತನಿಖೆ ಮಾಡಿ ದೋಷಮುಕ್ತ ಆಗಿದ್ದಾರೆ. ಈ ದೂರಿನ ವಿಚಾರಣೆ ನಡೆಸಲು ನಿವೃತ್ತ ನ್ಯಾಯಮೂರ್ತಿ ಬಸವರಾಜ್ ಎಸ್ ತಡಹಾಳ್ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಾಜ್ಯ ಕೃಷಿ ಮಾರಾಟ ನಿರ್ದೇಶಕರು ರೂಪಿಸಿದ್ರ. ಸುದೀರ್ಘ 1 ವರ್ಷದ ಕಾಲ ತನಿಖೆ ನಡೆಸಿದ ನಿವೃತ್ತ ನ್ಯಾಯಾಧೀಶರು ಹಾಗೂ ಕೃಷಿ ಮಾರಾಟ ಇಲಾಖೆ ಅಧೀಕ್ಷಕರು ದಲ್ಲಾಳಿಗಳ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿದ್ದು ದಾಖಲೆಗಳನ್ನು ಪರಿಶೀಲನೆ ನಡೆಸಿದ ನಂತರ ತಪ್ಪು ಕಂಡು ಬಂದಿರುವುದಿಲ್ಲ. ಹಾಗಾಗಿ ವಿಜಯಲಕ್ಷ್ಮಿಯವರನ್ನ ದೋಷಮುಕ್ತರನ್ನಾಗಿ ಮಾಡಿ ತನಿಖಾ ಸಮಿತಿ ವರದಿ ಸಲ್ಲಿಸಿದೆ. ಈ ಕುರಿತು ರೈತ ಮುಖಂಡ ಅಬ್ಬಣಿ ಶಿವಪ್ಪ ಪ್ರತಿಕ್ರಿಯೆ ನೀಡಿದ್ದು, ಅಧಿಕಾರಿಗಳ ಮೇಲೆ ವಿನಾಕಾರಣ ಆರೋಪ ಹೊರಿಸಿದ್ದು ಬೇಸರದ ವಿಚಾರ, ನ್ಯಾಯಕ್ಕೆ ಜಯ ಸಿಕ್ಕಂತಾಗಿದೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.